ಸರಿ ಶಾಸ್ತ್ರಿಗಳೇ, ಕರವೀರ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಮಂಜುಶ್ರೀ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/2/2000, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಂಜುಶ್ರೀ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಗುರುವಿದ್ದಾನೆ ಶನಿ ಜೊತೆಗೆ. ಆ ಕುಜ ಲಗ್ನದಲ್ಲಿದ್ದಾನೆ. ಪರಿವರ್ತನಾ ಯೋಗ ಕುಜ ಹಾಗೂ ಗುರು ಒಳ್ಳೆಯದು. ಈಗ ಶುಕ್ರನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಕಾಲವಶದಿಂದ ನೀವು ಸೋಮಾರಿಗಳಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಯಾಕೆಂದರೆ ಶನೈಶ್ಚರ ನೀಚನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ, ದ್ವಿತೀಯ ಸ್ಥಾನ. ಹೀಗಾಗಿ ಸ್ವಲ್ಪ ಆಲಸ್ಯ ಬಂದುಬಿಡುತ್ತೆ. ಹೀಗಾಗಿ ಈ ಒಂದು ವರ್ಷ 2025 ಫೆಬ್ರವರಿವರೆಗೆ ನೀವು ಪ್ರತಿ ಶನಿವಾರ ತಪ್ಪದೇ ಆಂಜನೇಯ ಸ್ವಾಮಿ ದರ್ಶನ ಮಾಡಿ. ಅಲ್ಲಿ ಹೋಗಿ ಒಂದು ವಿಶೇಷ ಪೂಜೆ ಮಾಡಿಸಿ. ಅದು ತುಂಬ ಸಹಕಾರ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ತಪ್ಪದೇ ಆಂಜನೇಯನಿಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರಮೋದ್ ಅವರು ನಂಜನಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/4/2023, ಸಮಯ 9 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಮೋದ್ ಅವರ ಪ್ರಶ್ನೆ ಅದು ಮಗುವಿನ ಬಗ್ಗೆ ಪ್ರಶ್ನೆ ಕೇಳ್ದಂಗೆ ಇದೆ ಅಲ್ವಾ. ಆರೋಗ್ಯದ ಬಗ್ಗೆ ಕೇಳಿದ್ದಾರೆ ಪಾಪ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ವೃಷಭ ಲಗ್ನ ಆಗಿದೆ. ಲಗ್ನದ ಅಧಿಪತಿ ವ್ಯಯದಲ್ಲಿ ರಾಹು ಜೊತೆಗಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಚಂದ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ. ಚಂದ್ರ ಜಾತಕದಲ್ಲಿ ಶುಕ್ಲ ಪಕ್ಷ ಚತುರ್ದಶಿ ಅಂತಂದರೆ ತುಂಬ ಬಲ ಇದೆ, ಚಂದ್ರನಿಗೆ ಬಲ ಇದೆ. ಆತಂಕ ಬೇಡ. ಲಗ್ನಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ. ಈಗ ಶುಕ್ರನ ಬಲವು ಸ್ವಲ್ಪ ಕಡಿಮೆ ಇದೆ. ನೀವು ಸಾಧ್ಯವಾದರೆ ಅಮ್ಮನವರ ಸನ್ನಿಧಾನಕ್ಕೆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಅವರೇ ಧಾನ್ಯವನ್ನು ಹಾಗೂ ಉದ್ದು ದಾನ ಮಾಡಿ. ಅವರೇ ಉದ್ದು ಎರಡೂ ಸೇರಿ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕ ಆ ಧಾನ್ಯವನ್ನು ದಾನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಒಂದು ಗ್ರಹಶಾಂತಿ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಆದರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಬೇಡಿ, ಚೇತರಿಕೆ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಂಜಯ್ ಕುಮಾರ್ ಅವರು ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/6/1992, ಸಮಯ 11:50 ಬೆಳಗ್ಗೆ. ಅವರ ಪ್ರಶ್ನೆ, ಬರೀ ಕಷ್ಟಗಳೇ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸಂಜಯ್ ಕುಮಾರ್ ಅವರ ಪ್ರಶ್ನೆ, ಬರೀ ಕಷ್ಟನೇ ಆಗಿಬಿಟ್ಟಿದೆ ಜೀವನ, ಏನು ಮಾಡೋದು ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ, ಲಗ್ನದಲ್ಲಿ ಗುರುವಿದ್ದಾನೆ. ಈಗ ಪ್ರಸ್ತುತ ನಿಮಗೆ ಚಂದ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಬುಧನು ಧನಾಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು. ಆತನಿಗೆ ಮೌಢ್ಯತೆಯೂ ಇಲ್ಲ. ನವಾಂಶದಲ್ಲಿ ಬುಧ ನೀಚನಾಗಿದ್ದಾನೆ. ನೋಡಿ, ಷಡ್ವರ್ಗ ಅಂತ ಇರುತ್ತೆ, 6 ವರ್ಗಗಳು ಬಹಳ ಮುಖ್ಯ. ವಸ್ತುತಃ ಮೇಲ್ನೋಟಕ್ಕೆ ಒಂಥರ ಕಾಣುತ್ತೆ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ. ಉದಾಹರಣೆಗೆ ಒಂದು ಮನೆಯಲ್ಲಿ ಎಷ್ಟೋ ರೂಮ್ಸ್ ಇರುತ್ತೆ. 2-3 ಬೆಡ್ರೂಮ್ ಇರಬಹುದು, ಒಂದು ದೇವ್ರ ಮನೆ ಇರಬಹುದು, ಒಂದು ಅಡುಗೆ ಮನೆ ಇರಬಹುದು, ಇನ್ನೇನು ಬಾತ್ರೂಮ್ಸ್ ಇರಬಹುದು, 2-3 ಹೀಗಿರೋ ಸಾಧ್ಯತೆ ಇರುತ್ತೆ. ಒಬ್ಬ ವ್ಯಕ್ತಿ ಆ ಮನೆಯಲ್ಲಿದ್ದಾನೆ, ಹೌದು, ಯಾವ ರೂಮಲ್ಲಿದ್ದಾನೆ ಅದನ್ನು ಗಮನಿಸ್ಕೊಂಥದ್ದೇ ಈ ನವಾಂಶ ಇತ್ಯಾದಿಗಳು, ಷಡ್ವರ್ಗಗಳು. ಎಕ್ಸಾಕ್ಟಾಗಿ ಎಲ್ಲಿದ್ದಾನೆ ಅವನು, ನಿಜವಾಗ್ಲೂ ಒಳ್ಳೆಯ ದೇವ್ರ ಮನೆಯಲ್ಲೇ ಇದ್ದಾನ, ದೇವ್ರ ಮನೆಯಲ್ಲಿದ್ದರೆ ಅಂಥ ಒಳ್ಳೆಯ ಫಲ ಸಿಗುತ್ತೆ. ಇಲ್ಲ ಬೇರೆ ಕಡೆ ಇದ್ದರೆ ಆ ಥರದ ಫಲಗಳೇ ಇರ್ತದೆ. ಹೀಗಾಗಿ ಇಲ್ಲಿ ಬುಧ ವಸ್ತುತಃ ಲಾಭಾಧಿಪತಿ, ಧನಾಧಿಪತಿ. ಆದರೆ ಅವನು ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಅವನು ನೀಚನಾಗ್ಬಿಟ್ಟಿದ್ದಾನೆ. ಬಲಹೀನನಾದಾಗ ಫಲ ಕತ್ತರಿಸಿ ಹೋಗುತ್ತೆ. ಇದಕ್ಕೆ ಬೆಸ್ಟ್ ಏನಪ್ಪ ಪರಿಹಾರ? ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡಿ, ತುಂಬ ಸಹಾಯವಾಗುತ್ತೆ. 12 ಬುಧವಾರ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವರ್ಷ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/12/1996, ಸಮಯ 4:30ರಿಂದ 5:30 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವರ್ಷ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಪ್ರಸ್ತುತ ಗುರು ಭುಕ್ತಿ ನಡೀತಾ ಇದೆ. ಅಂದರೆ
ಶುಕ್ರನ ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಈಗ ಕಾಲ ಅವಕಾಶ ಇದೆ. ಈ ವರ್ಷದಲ್ಲಿ ವಿವಾಹ ಆಗೋ ಸಾಧ್ಯತೆ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಹಾಗೂ ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.